ಇವತ್ತಿನಿಂದ ಬಿಡಾಡಿ ವಾಹನಗಳ ಟೋಯಿಂಗ್ ಕಾರ್ಯ ಆರಂಭ ಆಗುತ್ತೆ. ಕಳೆದ ವಾರದಿಂದ ಹಲವು ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸುವಂತ ಕಾರ್ಯವನ್ನ ಮಾಡಿಕೊಂಡು ಬರಲಾಗಿದೆ. ಅನಾಥವಾಗಿ ನಿಂತಿರುವಂತ ವಾಹನಗಳ ಟೋಯಿಂಗ್ ಕಾರ್ಯ ಇವತ್ತಿನಿಂದ ಶುರುವಾಗುತ್ತೆ. ಕಳೆದ ಒಂದು ವಾರದಿಂದ ವಾಹನಗಳಿಗೆ ನೋಟಿಸ್ ಅಂಟಿಸಲಾಗ್ತಾ ಇದೆ. 7 ದಿನಗಳವರೆಗೆ ನೋಟಿಸ್ಗೆ ಉತ್ತರವನ್ನ ನೀಡಬೇಕು, ಇಲ್ಲದೆ ಇದ್ರೆ ತೆರವು ಮಾಡಲಾಗುತ್ತೆ. ವಾಹನಗಳ ಮಾಲೀಕರಿಗೆ ಸೂಚನೆಯನ್ನ ಸಚಿವ ಕೃಷ್ಣ ಬೈರೇಗೌಡರು ಕೊಟ್ಟಿದ್ರು. ನೋಟಿಸ್ಗೆ ರೆಸ್ಪಾನ್ಸ್ ಇಲ್ಲ. ಇವತ್ತಿನಿಂದ ಹಳೆ ವಾಹನಗಳ ಟೋಯಿಂಗ್ ಶುರುವಾಗುತ್ತೆ. ಗಾಂಧಿನಗರ ಕ್ಷೇತ್ರದ ಬಳಿ ಬಿಡಾಡಿ ವಾಹನಗಳ ಟೋಯಿಂಗ್ ಕಾರ್ಯವನ್ನ ಶುರು ಮಾಡಲಾಗುತ್ತೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಈ ಟೋಯಿಂಗ್ ಕಾರ್ಯ ಪ್ರಾರಂಭವಾಗಲಿದೆ. ದಂಡ ಕಟ್ಟಿ ವಾಹನವನ್ನ ಪಡಿಬೇಕು, ಇಲ್ಲವಾದ್ರೆ ವಾಹನಗಳ ಹರಾಜು ಕೂಡ ನಡೆಯಲಿದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಅನಾಥವಾಗಿ ಕೆಲವೊಂದಿಷ್ಟು ವಾಹನಗಳು ನಿಂತಿವೆ. ಅದರ ಮಾಲೀಕರು ಯಾರು? ಕೆಲವೊಂದಿಷ್ಟು ವೆಹಿಕಲ್ಗಳು ತಿಂಗಳಾನ್ಗಟ್ಲೆ ಅಲ್ಲೇ ನಿಂತಿರುತ್ತವೆ. ಯಾರು ಅದನ್ನು ಆ ವೆಹಿಕಲ್ನ ತೆಗೆಯೋದಿಲ್ಲ. ಆ 2 ವೀಲರ್ ಆಗಿರಬಹುದು, 4 ವೀಲರ್ ಆಗಿರಬಹುದು. ಇಂಥ ವಾಹನಗಳನ್ನು ತೆರವುಗೊಳಿಸಿ ಸಂಚಾರ ಮುಕ್ತ ಮಾಡಬೇಕು ಅನ್ನೋದು ಪಾಲಿಕೆಯ ನಿರ್ಧಾರ, ಸರ್ಕಾರದ ನಿರ್ಧಾರ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ನೋಟಿಸ್ ಅಂಟಿಸುವ ಕೆಲಸ ಆಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ನೋಟಿಸ್ ಅಂಟಿಸಿ ಆಗಿದೆ. ಅನಾಥವಾಗಿ ನಿಂತಿರುವಂಥ ವಾಹನಗಳಿಗೆ ಈಗ ತೆರವು ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗುತ್ತೆ ಈ ಕಾರ್ಯಾಚರಣೆ? ಸಂಪತ್ತು, ಕೃಷ್ಣ ಬೈರೇಗೌಡರು ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನ ತೆಗೆದುಕೊಂಡ ನಂತರ ಬೆಂಗಳೂರನ್ನ ಒಂದಷ್ಟು ಕ್ಲೀನ್ ಸಿಟಿ ಆಗಬೇಕು, ಮುಂದಿನ ಜನರೇಷನ್ ಕೂಡ ಅದು ಮಾದರಿ ಆಗಿರಬೇಕು, ಸಾಕಷ್ಟು ಜನರು ಕೂಡ ಉದಾಹರಣೆ ಆಗಿರಬೇಕು, ಎಲ್ಲರೂ ಕೂಡ ಅನುಕೂಲವಾಗುವಂತೆ ಬೆಂಗಳೂರು ಇರಬೇಕು, ಬಾಡ ಜನರಿಂದ ಹಿಡಿದು ಶ್ರೀಮಂತರು ಕೂಡ ವಾಸಿಸುವಂಥ ಜಾಗ ಬೆಂಗಳೂರು. ಹೀಗಾಗಿ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇನೆ, ಅದಕ್ಕೆ ನೀವು ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಕೂಡ ನಾಗರಿಕರಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರ ಹತ್ರ ಕೂಡ ಮನವಿಯನ್ನು ಮಾಡಿದ್ರು. ಮೊದಲನೇದಾಗಿ ಫುಟ್ಪಾತ್ನಲ್ಲಿ ಎಲ್ಲೆಲ್ಲಿ ಒತ್ತುವರಿಯನ್ನು ಮಾಡಿಕೊಂಡು ಅಂಗಡಿ ಮುಗ್ಗಟ್ಟುಗಳನ್ನು ಇಟ್ಕೊಂಡಿದ್ರು ಅವನ್ನೆಲ್ಲವನ್ನು ಕೂಡ ತೆರವು ಮಾಡೋದಕ್ಕೆ ಕೃಷ್ಣ ಬೈರೇಗೌಡರು ಮುಂದಾಗಿದ್ರು. ಯಾಕಂದ್ರೆ ಬೆಂಗಳೂರಲ್ಲಿ 80% ಎಲ್ಲೂ ಕೂಡ ಸಂಚಾರ ಮಾಡೋದಕ್ಕೆ ನಡ್ಕೊಂಡು ಹೋಗೋದಕ್ಕೆ ಜಾಗ ಇಲ್ಲ. ಅದ್ರ ಜೊತೆ ಒಂದಷ್ಟು ಇಲ್ಲಿಗಲ್ ಆಗಿ ಎಲ್ಲರಲ್ಲಿ ಪಾರ್ಕಿಂಗ್ ಅನ್ನ ಮಾಡಿ ಸುಮಾರು ವರ್ಷಗಳಿಂದ ಅಲ್ಲೇ ನಿಲ್ಸಿರ್ತಾರೆ. ಅದರಿಂದ ಒಂದಷ್ಟು ಧೂಳಾಗುತ್ತೆ, ಅದರಿಂದ ಏನು ಪರಿಸರ ಮಾಲಿನ್ಯ ಆಗುತ್ತೆ. ಯಾವಾಗ ಅನಾಥ ವಾಹನಗಳಿಗೆ ಎಲ್ಲೆಂದಲ್ಲಿ ನಿಲ್ಸಿರ್ತಾರೋ ಅಲ್ಲಿ ಒಂದಷ್ಟು ಜನ ಕಸವನ್ನ ಸುರಿದುವಂತ ಪ್ರಸಂಗ ಕೂಡ ನೋಡ್ಬೋದು. ಈಗ ಸದ್ಯಕ್ಕೆ ಇವತ್ತು ಇಲ್ಲಿ ಟೋಯಿಂಗ್ ಮಾಡೋದಕ್ಕೆ GB ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ 10 ಗಂಟೆಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಏನು KCJ ಆಸ್ಪತ್ರೆ ಇದೆ, ಆಸ್ಪತ್ರೆ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ಟೋಯಿಂಗ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಮತ್ತೆ GB ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈ ಒಂದು ವಾಹನಕ್ಕೆ ಏನು KA 55M0510 ಈ ವಾಹನ ನೋಡಿದ್ರೆ ಸುಮಾರು ವರ್ಷಗಳಿಂದಲೂ ಕೂಡ ಇದೇ ಜಾಗದಲ್ಲಿ ನಿಲ್ಲಿಸಿದಂತೆ ಕಾಣುತ್ತೆ. ಈ ವಾಹನಕ್ಕೂ ಸುಮಾರು 35 ರಿಂದ 40 ವರ್ಷ ಆಗಿರುವಂತಹ ಹಳೆ ವಾಹನ. ಇದು ಸುಮಾರು ದಿನಗಳಿಂದ ಕೂಡ ಇಲ್ಲೇ ನಿಲ್ಲಿಸಿದ್ದಾರೆ. ಯಾವಾಗ ಈ ವಾಹನವನ್ನ ಇಲ್ಲೇ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಪಾರ್ಕಿಂಗ್ ಅನ್ನ ಮಾಡಿದ್ರು, ಈ ಪಕ್ಕದಲ್ಲಿ ಪಾದಚಾರಿ ಮಾರ್ಗ ಕೂಡ ಇಲ್ಲ, ಇಲ್ಲೇ ಕಸವನ್ನ ಹಾಕ್ತಾರೆ. ಒಂದಷ್ಟು ಜನ ಇಲ್ಲೇ ಮೂತ್ರ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ. ರಾತ್ರಿ ಹೊತ್ತು ಬಂದು ಇಲ್ಲಿ ಕಸವನ್ನ ಹಾಕ್ತಾರೆ. ಇಂಥ ವಾಹನಗಳ ಬೆಂಗಳೂರಿನಲ್ಲಿ ಸುಮಾರು 1,500 ವಾಹನಗಳನ್ನ ಗುರುತಿಸಿದ್ದಾರೆ. ಇವು ಪ್ರತಿನಿತ್ಯ ಕೂಡ 200 ರಿಂದ 250 ವಾಹನಗಳಿಗೆ ನೋಟಿಸ್ ಅನ್ನ ಕೊಡುವುದು. ನೋಟಿಸ್ ಕೊಟ್ಟು 7 ದಿನಗಳ ಕಾಲಾವಕಾಶನ ಏನು ಪೋಸ್ಟ್ ಕೊಡ್ತಾರೆ. ಆ 7 ದಿನ ಒಳಗಡೆ ಮಾಲೀಕರು ಬಂದು ದಂಡವನ್ನ ಕಟ್ಟಿ ತಮ್ಮ ವಾಹನವನ್ನ ತೆಗೆದುಕೊಂಡು ಹೋಗಬೇಕು. ಇಲ್ಲವಾದ್ರೆ ಆ ಒಂದು ವಾಹನವನ್ನ ಅನಾಥ ವಾಹನವಂತ ಪರಿಗಣಿಸಿ ಯಾರು ಮಾಲೀಕರಿಲ್ಲ ಅಂತ ಹೇಳ್ಬಿಟ್ಟು ಹರಾಜು ಪ್ರಕ್ರಿಯೆಯಲ್ಲಿ ಈ ಒಂದು ವಾಹನವನ್ನ ಇಡೋದಕ್ಕೆ GBA ಚಿಂತನೆಯನ್ನ ಮಾಡಿದ್ದಾರೆ. ಇದನ್ನ GBA ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಪೊಲೀಸರ ಸಹಯೋಗದಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇದುವರೆಗೂ ಬೆಂಗಳೂರಿನಲ್ಲಿ ಸುಮಾರು 500 ವಾಹನಗಳಿಗೆ ಇದೇ ರೀತಿಯಲ್ಲಿ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ 10ನೇ ತಾರೀಕು ಅಂದ್ರೆ ಇದೇ ತಿಂಗಳು 10ನೇ ತಾರೀಕು ಈ ಒಂದು ಏನು ಆಪರೇಷನ್ ವೆಹಿಕಲ್ಸ್ಗೆ ಚಾಲನೆಯನ್ನು ಕೊಟ್ಟಿದ್ರು. 7 ದಿನಗಳು ಕಳೀತು. 7 ದಿನಗಳಾದ್ರೂ ಕೂಡ ಸಾಕಷ್ಟು ಜನ ಮಾಲೀಕರು, ಸುಮಾರು ಜನ ಯಾರು ಕೂಡ ಇದು ನಮ್ಮ ವಾಹನ, ನಮಗೆ ದಾಖಲೆ ಇದೆ, ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಯಾರು ಕೂಡ ಮುಂದೆ ಬಂದಿಲ್ಲ. ಈ ಕಾರಣದಿಂದಾಗಿ ಈ ಒಂದು ವಾಹನಗಳನ್ನ ಮೋಟಾರು ವಾಹನ ಕಾಯ್ದೆ ಅಡಿಯಲ್ಲಿ ಇವೆಲ್ಲವನ್ನು ಕೂಡ ಟೋಯಿಂಗ್ ಮಾಡಿ ನಂತರ ಅದಕ್ಕೆ ಅನ್ವಯವಾದಂತೆ ಕಾನೂನಿನ ಪ್ರಕಾರವೇ ಹರಾಜು ಮಾಡೋದು, ಇಲ್ಲ ಅಂತಂದ್ರೆ ವಿಲೇವಾರಿ ಮಾಡಿ ಅದಕ್ಕೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ GBA ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ 10 ಗಂಟೆಗೆ ಕೃಷ್ಣ ಬೈರೇಗೌಡರು ಮತ್ತೆ GBA ಮುಖ್ಯ ಆಯುಕ್ತರು ಮತ್ತೆ 5 ಮಹಾನಗರ ಪಾಲಿಕೆ ಆಯುಕ್ತರೆಲ್ಲರೂ ಕೂಡ ಬರ್ತಾರೆ, ಮತ್ತೆ ಟ್ರಾಫಿಕ್ ಪೊಲೀಸರು ಕೂಡ ಬರ್ತಾರೆ. ನೋಡಿ, ಇನ್ನೂ ಒಂದು ವಾಹನ, ಇದು ಸುಮಾರು ಹಳೆ ವಾಹನ, ಸುಮಾರು 40 ವರ್ಷಗಳ ಹಿಂದೆ ಇದ್ದಂಥ ವಾಹನ. ಈ ಒಂದು ವಾಹನ ಸಂಪೂರ್ಣವಾಗಿ ಹಳೆ
ಆಗಿದೆ. ಆ ಇಲಿ ಎಲ್ಲ ಕಚ್ಚಿದೆ, ಆದರೂ ಕೂಡ ಯಾರೂ ಬಂದಿಲ್ಲ, ಇಲ್ಲ ಗುಜರಿ ಕೂಡ ಹಾಕಿಲ್ಲ. ಇದರಿಂದ ನೋಡಿ ಕಸದ ಏನು ಕಾರಿನ ಮುಂಭಾಗದಲ್ಲಿ ಕಸದ ರಾಶಿಯನ್ನು ಸುರಿದಿದ್ದಾರೆ. ಫುಟ್ಪಾತ್ ಕೂಡ ಇಲ್ಲ. ಈಗ ಮಿನಿಸ್ಟರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾರಂತ ಪೌರ ಕಾರ್ಮಿಕರು ಈಗ ಕ್ಲೀನ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಯಾರು ಕೂಡ ಪಾದಚಾರಿ ಮಾರ್ಗದವರು ಕೂಡ ಓಡಾಡೋದಕ್ಕಾಗೋದಿಲ್ಲ. ಇಲ್ಲಿ ಸುಗಮವಾಗಿ ವಾಹನಗಳು ಕೂಡ ಸಂಚಾರ ಮಾಡೋದಕ್ಕಾಗಿಲ್ಲ. ಪ್ರತಿನಿತ್ಯ ಕೂಡ ನೂರಾರು ಆಂಬುಲೆನ್ಸ್ ಕೂಡ KCJ ಆಸ್ಪತ್ರೆಗೆ ಬರ್ತಾರೆ, ರೋಗಿಗಳು ಬರ್ತಾರೆ, ಅವರು ಕೂಡ ಪರದಾಟ ಆಗುತ್ತೆ. ಮೊದಲೇ ಕಿರಿದಾದಂಥ ರಸ್ತೆ, ಈ ಒಂದು ರಸ್ತೆಯಲ್ಲಿ ಕೂಡ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ನೀವು ಪಾರ್ಕಿಂಗ್ ಅನ್ನ ಮಾಡಿ ಹೋಗ್ಬಿಟ್ರೆ ಯಾವ ರೀತಿಯಾಗಿ ಬೇರೆ ವಾಹನ ಸವಾರರು ಸಂಚಾರವನ್ನು ಮಾಡಬೇಕು? ಇದರಿಂದ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಇಡೀ ದೇಶದಲ್ಲಿ ಬೆಂಗಳೂರು ಆಕ್ಸಿಡೆಂಟ್ ಅಲ್ಲಿ ಸಾಯುವಂತ ಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ಏನಂತಂದ್ರೆ ಫುಟ್ಪಾತ್ ಸರಿ ಇಲ್ಲ. ಇದರಿಂದ ನಡ್ಕೊಂಡು ಹೋಗೋದಕ್ಕೆ ಜಾಗ ಅಲ್ಲದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ರಸ್ತೆ ಇದ್ರೂ ಕೂಡ ಇಲ್ಲಿಗಲ್ ಆಗಿ ಈ ರೀತಿಯಾಗಿ ಪಾರ್ಕಿಂಗ್ ಮಾಡ್ತಾರೆ. ಮೊದಲೇ ಚಿಕ್ಕದಂತ ರಸ್ತೆಗಳು, ಆ ರಸ್ತೆಯಲ್ಲಿ ಕೂಡ ನಡ್ಕೊಂಡು ಆಗದೆ ರಸ್ತೆ ಮಾರ್ಗ ಮಧ್ಯದಲ್ಲಿ ನಡ್ಕೊಂಡು ಹೋಗುವಂತ ಪ್ರಸಂಗ ಆಗಿದೆ. ಇದರಿಂದ ಹಿಟ್ ಅಂಡ್ ರನ್ ನಿಂದ ಪ್ರತಿ ವರ್ಷ ಕೂಡ 35ರಿಂದ 400 ಜನ ಸಾಯ್ತಿದ್ದಾರೆ ಅಂತ ಹೇಳ್ಬಿಟ್ಟು ವರದಿ ಬಿಡುಗಡೆ ಇದೆ. ಈ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಕಡ್ಡಾಯವಾಗಿ ಫುಟ್ಪಾತ್ ತೆರವು ಮಾಡಬೇಕಂದ್ರೆ ಇದರಿಂದ ಕೃಷ್ಣ ಬೈರೇಗೌಡರು ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಫುಟ್ಪಾತ್ ಒತ್ತುವರಿ ತೆರವು, ಅದರ ಜೊತೆ ಇಲ್ಲಿಗಲ್ ಪಾರ್ಕಿಂಗ್ ಮಾಡಿರುವಂತ ವಾಹನಗಳು ಕೂಡ ತೆರವನ್ನ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಒಳ್ಳೆಯದು. ಬೆಂಗಳೂರು ಕೂಡ ಸ್ವಚ್ಛವಾಗಿರುತ್ತೆ ಅನ್ನೋದು ಎಲ್ಲರೂ ಕೂಡ ಆಶೆ ಆಗಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.